ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ನೀವೆಲ್ಲ ಕೇಳಿದಿರ ಒಂದು ಅದ್ಭುತವಾದ ಹಾಡು, ನಮ್ಮ ಅಣ್ಣವ್ರು ಹಾಡಿರೋ ಹಾಡು, ಶ್ರೀ ಹಂಸಲೇಖ ಅವರ ಸಾಹಿತ್ಯ ಸಂಗೀತದ ಹಾಡು, ಮಿಡಿದ ಹೃದಯಗಳು ಸಿನಿಮಾದ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿ ಆಗೋವರೆಗೆ, ಆಮೇಲಿದ್ದಿದ್ದು ಬಂದು ಕುಡಿಸೋ ಸೀರೆ ಬಣ್ಣ ಹೋಗೋವರೆಗೆ. ಇದು ನಿಮಗೂ ಗೊತ್ತಿರೋಂಥ ವಿಚಾರ ಅಲ್ವಾ? ಇಲ್ಲಿ ಒಂದು ಅದ್ಭುತವಾದ ಇದರ ಹಿಂದೆ ಒಂದು ಕತೆ ನಡೆದಿದೆ. ಆ ಕತೆ ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿರೋದು. ಹಾಡು ಕಂಪೋಸಿಂಗ್ ಆಗಿದೆ, ಹಂಸಲೇಖ ಸರ್ ಸಾಹಿತ್ಯ ಬರೆದಿದ್ದಾರೆ. ನಿರ್ದೇಶಕ A.T. ರಘು ಅವ್ರಿಗೆ ತುಂಬ ಖುಷಿ ಕೊಟ್ಬಿಟ್ಟಿದೆ ಲೈನ್ಸು. ಎಷ್ಟು ಚೆನ್ನಾಗಿದೆ ಲೈನ್ಸು, ಅದ್ಭುತವಾಗಿದೆ ಲೈನ್ಸು. ಆವಾಗ A.T. ರಘು ಸರ್ಗೆ ಒಂದು ತುಂಬ ದೊಡ್ಡ ಆಸೆ ಇತ್ತಂತೆ, ಒಂದು ಸತಿ ಲೈಫಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾನ ನಾನು ಡೈರೆಕ್ಷನ್ ಮಾಡಬೇಕು ಅಂತ. ಯಾಕೆಂತಂದರೆ ಅವರು ಇಂಡಸ್ಟ್ರಿನಲ್ಲಿ ಅಸಿಸ್ಟೆಂಟ್ ಆಗಿ ವೃತ್ತಿ ಪ್ರಾರಂಭ ಮಾಡಿದಾಗ ಅವರು ಅಣ್ಣವರ 3 ವಜ್ರಗಳು ಚಿತ್ರ ಹಾಗೆ ಕೆಲವು ಚಿತ್ರಗಳಿಗೆಲ್ಲ ವೈ.ಆರ್. ಸ್ವಾಮಿಯವರು ನಿರ್ದೇಶನ ಮಾಡಿದ ಕೆಲವು ಚಿತ್ರಗಳಿಗೆಲ್ಲ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಬಟ್ ಅವ್ರು ಡೈರೆಕ್ಟ್ ಮಾಡೋದಕ್ಕಾಗಿಲ್ಲ. ಏನೋ ಒಂದು ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಬಟ್ ಅದು ಆಗಲಿಲ್ಲ. ಆ ಪಿಕ್ಚರು ಯಾಕೋ ಟೇಕ್ ಆಫ್ ಆಗಲಿಲ್ಲ. ಸರಿ, ಕಡೆಗೆ ನಾನು ಸಿನಿಮಾ ಅಂತೂ ಅವ್ರಿಗೆ ಡೈರೆಕ್ಷನ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನನ್ನ ನಿರ್ದೇಶನದ ಸಿನಿಮಾದಲ್ಲಿ ಅಣ್ಣವರ ಒಂದು ಹಾಡಿದರೆ ಚೆನ್ನಾಗಿರುತ್ತೆ. ಅಣ್ಣವ್ರು ಹಾಡಿದ್ರೆ ಈ ಹಾಡಿಗೆ ಯಾವುದೇ ಒಂದು ಹಾಡಾಗಲಿ ಸಾಹಿತ್ಯ ಉತ್ತಮವಾಗಿರುತ್ತೆ, ಸಂಗೀತ ಅತ್ಯುತ್ತಮವಾಗಿರುತ್ತೆ. ಅದು ರೀಚ್ ಆಗಬೇಕು ಅಂದರೆ ಈ ರೀತಿ ದೊಡ್ಡ ದೊಡ್ಡ ಗಾಯಕರು, ದೊಡ್ಡ ದೊಡ್ಡ ಕಲಾವಿದರಿಂದ ಬಂದರೆ ಅದು ಅವರ ಅಭಿಮಾನಿಗಳ ಕೇಳಿ 10 ಜನ ಹೇಳೋ ಕಡೆ 100 ಆಗುತ್ತೆ, 100, 1000, ಲಕ್ಷ ಹೀಗೆ ರೀಚ್ ಆಗುತ್ತೆ ಅನ್ನೋದೊಂದು ಲೆಕ್ಕಾಚಾರ. ಈ ಲೆಕ್ಕಾಚಾರದಲ್ಲಿ ಅಣ್ಣವ್ರನ್ನ ಕೇಳಬೇಕು ಅಂದ್ಕೊಂಡಾಗ ಅಣ್ಣವ್ರು ಒಪ್ತಾರೋ ಇಲ್ವೋ ಅನ್ನೋದೊಂದು ಸಣ್ಣ ಆತಂಕ ಇತ್ತಂತೆ. ಆ ಸಿನಿಮಾದ ಸಹ ನಿರ್ಮಾಪಕರು ನಮ್ಮ ಧೀರ ರಾಕ್ಲೈನ್ ವೆಂಕಟೇಶ್ ಅವರು. ಸೊ ರಾಕ್ಲೈನ್ ವೆಂಕಟೇಶ್ ಸರು ಅಣ್ಣವ್ರ ಕುಟುಂಬಕ್ಕೆ ಭಾಳ ಹತ್ತಿರವಾದವರು, ಬಹಳ ಪ್ರೀತಿಯಿಂದ ಇದ್ದವರು. ಸೊ ಪಾರ್ವತಮ್ಮನವ್ರ ಹತ್ರ ಹೇಳಿದ್ದಾರೆ, ಅಮ್ಮ ಒಪ್ಕೊಂಡಿದ್ದಾರೆ. ಅಣ್ಣವ್ರಿಗೆ ಫಸ್ಟೇ ಇದನ್ನೆಲ್ಲ ಕೇಳಿ ಹಾಡನ್ನ ಒಂದು ಟೇಪ್ ರೆಕಾರ್ಡ್ ಕ್ಯಾಸೆಟ್ಟಲ್ಲಿ ಕೇಳಿಸಿದ್ದಾರೆ. ರೆಕಾರ್ಡಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಇನ್ನೊಂದು ಸತಿ ಹಂಸಲೇಖ ಅವರು ಥಿಯೇಟ್ರಿಗೆ ಬಂದಾಗ ಆ ಲೈನ್ನ ಓದಿದ್ರಂತೆ. ಅದೇ ನಾನಾಗಲೇ ಹೇಳ್ದಂಗೆ, ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿ ಆಗೋವರೆಗೆ. ನೆಕ್ಸ್ಟು ಅವ್ರು ಬರೆದಿದ್ದ ಲೈನು ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಅಂತೆ. ಅಣ್ಣವರು ಆ ಲೈನ್ನ ನೋಡ್ಬಿಟ್ಟು ಸುಮ್ಮನೆ ಹಂಸಲೇಖ ಅವ್ರನ್ನ ಒಂದು ಕಣ್ಣಲ್ಲಿ ಹಿಂಗೆ ನೋಡಿದ್ರಂತೆ. ಹಂಸಲೇಖ ಅವ್ರು ಎಷ್ಟು ಜೀನಿಯಸ್ಸು, ಎಷ್ಟು ಬುದ್ಧಿವಂತರು ಅಂತಂದರೆ ಅದನ್ನು ಇಮಿಡಿಯೇಟಾಗಿ ಗ್ರಹಿಸಿ ವಿತಿನ್ ಸೆಕೆಂಡ್ಸಲ್ಲೇ ಅಣ್ಣ ಅದನ್ನು ಚೇಂಜ್ ಮಾಡಿಬಿಡೋಣ, ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಬದಲು ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಅದೆಲ್ಲ ಸೇಮ್ ಹಾಗೆ ಇತ್ತಿದ್ಕು, ಕುಂಕುಮ ಇರುವವರೆಗೆ, ಮಣ್ಣಿನ ಮಮತೆ ಮರೆಬವರೆಗೆ, ವಾಟೆವರ್ ಆ ಲೈನ್ಸ್ ಎಲ್ಲ ಹಾಗೆ ಇತ್ತಂತ. ಅಂದರೆ ಅಣ್ಣವರ ಸೂಕ್ಷ್ಮತೆ. ಅಣ್ಣ ಅನ್ನೋದು ಇನ್ನೊಬ್ಬ ತಂದೆ ಅಂತ ಹೇಳ್ತಾರೆ, ಅದು ಕೂಡ ತಪ್ಪಾಗ್ಬಿಡುತ್ತೆ ಎಲ್ಲೋ. ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಯಾಕೆಂದರೆ ಫಸ್ಟ್ 2 ಲೈನು ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ಓಕೆ, ಸ್ವಲ್ಪ ಪೊಲೈಟ್ ಆಗಿದೆ. ತಾಯಿ ಕೊಡಿಸೋ ಸೀರೆ ತಾಯಿ ಆಗೋವರೆಗೆ ಪರ್ಫೆಕ್ಟ್ ಆಗಿದೆ. ಇದು ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಅಂದರೆ ಆ ಅಣ್ಣ ತಂಗಿ ಸಂಬಂಧನೇ ಏನೋ ಒಂಥರ ಅನಿಸ್ಬಿಡುತ್ತಲ್ಲ, ಅಥವಾ ಅಣ್ಣ ತಂಗಿ ಸಂಬಂಧದ ಬಗ್ಗೆ ಎಲ್ಲೋ ನಾವು ಹಗುರವಾಗಿ ಹೇಳಬೇಕಾಗತ್ತಲ್ಲ, ನನ್ನ ಬಾಯಿಂದ ಅದನ್ನು ಹೇಳಬೇಕಾಗತ್ತಲ್ಲ. ಯಾಕೆಂದರೆ ಇಡೀ ಕರ್ನಾಟಕಕ್ಕೆ ಅಣ್ಣ ಅವರು, ಎಲ್ಲರೂ ಅಪ್ಪಾಜಿನ ಅಣ್ಣವರು ಅಂತಲೇ ಕರೆಯೋದು, ಇವತ್ತಿಗೂ ಹಾಗೆ ಕರಿತಿದ್ದು. ಇದು ಅಣ್ಣವರ ಆ ಕಣ್ಣಿನ ಭಾವನೆಯಲ್ಲಿ ಹಂಸಲೇಖ ಅವರು ಅರ್ಥ ಮಾಡಿಕೊಂಡು ಕೇವಲ ಸೆಕೆಂಡ್ಗಳಲ್ಲಿ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಅಂತ ಬರೆದಿದ್ದಾರೆ. ಅಂದರೆ ನಿಜವಾಗ್ಲೂ ಇವರು ನಮ್ಮ ಪ್ರತಿಭೆ. ಬೇರೆ ಏನೇ ಇರಲಿ, ಸಾಕಷ್ಟು ವಿಚಾರಗಳಲ್ಲಿ ಕೆಲವರು ಪರ ಕೆಲವರು ವಿರೋಧ ಇರ್ತಾರೆ, ಆದರೆ ಗುಣಕ್ಕೆ ಮತ್ಸರ ಇರ್ಬೋದು. ಹಾಗೆ ಅವರ ಸರಸ್ವತಿ ಬಗ್ಗೆ ನಾವು ಗೌರವ ತೋರಿಸಲೇಬೇಕು. ಶ್ರೀ ಹಂಸಲೇಖ ಅವರು ಬರೆದಿರುವ ಈ ಸಾಹಿತ್ಯ ಇವತ್ತಿಗೂ ಎಷ್ಟೇ ಜನರೇಷನ್ಗಳು ಕಳೆದ್ರೂ, ಅದು ಫಾರ್ ಎಕ್ಸಾಂಪಲ್ ಅವಾಗ ನಮ್ಮ ತಾಯಿ, ನಮಗಿನ್ನೂ ಮದುವೆ ಆಗಿರಲಿಲ್ಲ, ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು ಹಾಡು. ಆಮೇಲೆ ನನ್ನ ಶ್ರೀಮತಿಗೆ ಹಾಡು ತುಂಬ ಇಷ್ಟ ಆಯಿತು. ಇವಾಗ ನನ್ನ ಮಕ್ಳಿಗೂ ಕೂಡ ಹಾಡು ಇಷ್ಟ. ಹಾಗೆ ಎಷ್ಟೇ ಶತಮಾನಗಳು ಹೋದರೂ ಆ ಸಾಹಿತ್ಯದ ಮೌಲ್ಯ, ಆ ರಾಗದ ಒಂದು ನಾದ ಯಾವಾಗಲೂ ಜನರೇಷನ್ಗಳಿಗೆ ಅದು ಹರಡ್ತಾನೆ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ
ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.